ಗಂಟೆಯ ಪ್ರಮುಖ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ಚನ್ನಗಿರಿ ಪೊಲೀಸ್ ಠಾಣೆಯ ಧ್ವಂಸ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೀಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಗಲಾಟೆಗೂ ಮುನ್ನ ಪೊಲೀಸ್ ಅಧಿಕಾರಿ ಮನವಿ ಮಾಡಿಕೊಂಡಿದ್ರು. ಉದ್ರಿಕ್ತರ ಬಳಿ ಕೈ ಮುಗಿದು ಮನವಿ ಮಾಡಿಕೊಂಡಿದ್ರು ಪೊಲೀಸ್ ಅಧಿಕಾರಿ. ಆದಿಲ್ ಸಾವಿನ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಕೊಡಿಸಲಾಗುತ್ತೆ, ನೀವು ದೂರು ಕೊಡಿ ತನಿಖೆ ಮಾಡಿಸ್ತೀವಿ ಅಂತ ಉದ್ರಿಕ್ತರ ಮನವೊಲಿಕೆ ಕಾರ್ಯ ನಡೆದಿತ್ತು. ಅವರಲ್ಲಿ ಮನವಿ ಮಾಡಿಕೊಂಡಿದ್ರು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ ನಿರಂಜನ್. ನೀವು ದೂರು ಕೊಡಿ, ನಾವು ತನಿಖೆ ಮಾಡಿಸ್ತೇವೆ ಅಂತ ಮನವಿ ಮಾಡಿದ್ರು. ಆದರೆ ಪೊಲೀಸರ ಮನವಿಯ ಬಳಿಕವೂ ಕೂಡ ಕಿಡಿಗೇಡಿಗಳು ಕಲ್ಲುತೂರಾಟ ನಡೆಸಿದ್ದಾರೆ. 11 ಪೊಲೀಸರಿಗೆ ಗಾಯ ಆಗಿದೆ. ಗಾಯ ಮಾಡಿದ ಉದ್ರಿಕ್ತರಿಗಾಗಿ ಖಾಕಿ ಶೋಧ. ಈವರೆಗೂ 24 ಜನರನ್ನ ವಶಕ್ಕೆ ಪಡೆದಿದ್ದಾರೆ ದಾವಣಗೆರೆ ಪೊಲೀಸರು. अगर कोई नहीं मारा है, अगर कोई नहीं मारा तो मैं किसकी नाम बताऊं? मैं बोलता हूँ मैं ही मारा हूँ बोलता हूँ. अगर कोई मारा नहीं बोले तो मैं किसकी नाम बता नहीं सकता. मैं इधर खड़ता हूँ, मैं ही मारा हूँ बोलता हूँ. आप लोग मेरे को मारने का तो मारो, तो मैं मारा हूँ बोलता हूँ ना, मैं मान रहा हूँ ना. अगर सच सुनने की बात नहीं है, सच सुनने का नहीं है तो मैं मारा हूँ बता दो. आपके डॉक्टर के पास करा दो, वो गाड़ी के ऊपर एक भी खत्म नहीं बोल रहा हूँ. वो क्या हुआ है वो डॉक्टर सर्टिफाई करेगा, मैं नहीं कर सकता. इसके अलावा मैं क्या बताऊँ? अगर कोई नहीं मारा है, अगर कोई नहीं मारा है तो मैं किसकी नाम बताऊँ? मैं बोलता हूँ मैं ही मारा हूँ बोलता हूँ. अगर कोई मारा नहीं बोले तो मैं किसकी नाम बता नहीं सकता. मैं इधर खड़ता हूँ, मैं ही मारा हूँ बोलता हूँ. आप लोग मेरे को मारने का तो मारो, तो मैं मारा हूँ बोलता हूँ ना, मैं मान रहा हूँ ना. अगर सच सुनने की बात नहीं है, सच सुनने का नहीं है तो मैं मारा हूँ बता दो. ಕೇಸಲ್ಲಿ ಗಮನಿಸ್ತಾ ಇದೀವಿ ಅಧಿಕಾರಿ ಮಾತನಾಡ್ತಾ ಇರೋದನ್ನ. ಅವ್ರು ಹೇಳ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ, ನೀವು ದೂರು ಕೊಡಿ, ನಾವು ತನಿಖೆ ಮಾಡಿಸ್ತೀವಿ. ನೀವು ಯಾರ ಹತ್ರ ಹೇಳ್ತೀರೋ ಆ ವೈದ್ಯರ ಬಳಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ. ಮೃತದೇಹದ ಮೇಲೆ ಏನಾದ್ರೂ ಹಲ್ಲೆ ಗುರುತಿದ್ರೆ ತೋರಿಸಿ, ಏನಾಗಿದೆ ಅಂತ ನಾವು ತನಿಖೆಯನ್ನ ಮಾಡ್ತೀವಿ. ಇದು ಗಲಾಟೆಗೂ ಮುನ್ನ ಡಿವೈಎಸ್ಪಿ ಬಂದಂತಹ ಉದ್ರಿಕ್ತರಿಗೆ ಮನವರಿಕೆ ಮಾಡಿಕೊಡುವಂತಹ ಕಾರ್ಯ ಮಾಡ್ತಾರೆ. ಹಲ್ಲೆ ಯಾರೂ ಕೂಡ ಮಾಡದೇ ಇದ್ರು ಹೆಸರು ಹೇಳಿ ಅಂತಂದ್ರೆ ನಾನೇ ನನ್ನ ಹೆಸರು ಹೇಳ್ತೀನಿ, ನನಗೆ ಹೊಡೆಯೋದಾದ್ರೂ ಹೊಡೀರಿ ಅಂತ ಆ ಪೊಲೀಸ್ ಅಧಿಕಾರಿ ಹೇಳ್ತಾರೆ. ನಿಮಗೆ ಸತ್ಯ ಕೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಹೊಡೆಯೋದಾದ್ರೆ ನನಗೆ ಹೊಡೀರಿ. ಇದು ಉದ್ರಿಕ್ತರಿಗೆ ಡಿವೈಎಸ್ಪಿ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಮೃತದೇಹದ ಮೇಲೆ ಏನಾದರೂ ಹಲ್ಲೆ ಗುರುತಿದ್ರೆ ತೋರಿಸಿ, ಏನಾಗಿದೆ ಅಂತ ತನಿಖೆ ಮಾಡ್ತೀವಿ. ನೀವು ಯಾರ ಹತ್ರ ಹೇಳ್ತೀವೋ ಅಲ್ಲೇ ಆ ವೈದ್ಯರ ಬಳಿಯೇ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ. ಇಷ್ಟಾಗಿಯೂ ಠಾಣೆಗೆ ನುಗ್ಗಿ ದಾಂಧಲೆ ಆಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವರದರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಚನ್ನಗಿರಿ ಪೊಲೀಸ್ ಠಾಣೆಯ ಧ್ವಂಸ ಪ್ರಕರಣ ನಾವು ಗಮನಿಸ್ತಾ ಇದ್ದೀವಿ. ಆ ಧ್ವಂಸಕ್ಕೂ ಮುನ್ನ ಮನವರಿಕೆ ಮಾಡಿಕೊಡುವಂತಹ ಕಾರ್ಯ ಆಗಿತ್ತು, ಉದ್ರಿಕ್ತರನ್ನ ಅಲ್ಲಿ ಸಂತೈಸುವಂತಹ ಕಾರ್ಯ ಆಗಿತ್ತು ಅನ್ನುವಂಥ ಮಾತು ಕೇಳಿದ್ವಿ. ಈಗ ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಕೂಡ ಸಿಗ್ತಾ ಇದೆ. ಒಬ್ಬ ಡಿವೈಎಸ್ಪಿ ಅಂತ ಅಧಿಕಾರಿ ಹೇಳಿದ ಮೇಲೂ ಕೂಡ ಆ ಉದ್ರಿಕ್ತರು ಕೇಳಲಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗುತ್ತಾ ಅಂತ ಈ ವಿಡಿಯೋ? ಹೌದು ಪ್ರತಿಮಾ, ಈಗಾಗಲೇ ಚನ್ನಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಈಗ ಎಲ್ಲಾ ವಿಡಿಯೋಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಘಟನೆಗೆ ಮುನ್ನ ಏನಾಯ್ತು, ಘಟನೆಗೆ ಮುನ್ನ ಏನು ಆದಿಲ್ ಸಾವನ್ನಪ್ಪಿದ ನಂತರ ಪೊಲೀಸ್ ಠಾಣೆ ಆವರಣಕ್ಕೆ ಬಂದಾಗ ಅಲ್ಲಿನ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಮತ್ತೆ ಅವರ ಕುಟುಂಬಸ್ಥರ, ಅವ್ರ ತಂದೆ ಆದಿಲ್ನ ತಂದೆ, ಆಮೇಲೆ ಅವರ ಏನು ಆಪ್ತ ವಲಯ ಏನಿತ್ತು ಅದಕ್ಕೆಲ್ಲವಕ್ಕೂ ಸಹ ಅವರು ಮಾತಾಡ್ತಾರೆ. ಅಂದ್ರೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ನಾವು ಈ ಸಾವಿಗೆ ಸಂಬಂಧಪಟ್ಟಂಗೆ ಮರಣೋತ್ತರ ಪರೀಕ್ಷೆ ನೀವು ಹೇಳಿದ ಕಡೆ ನಡೆಸ್ತೀವಿ, ಮತ್ತೆ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲೇ ನಡೆಯುತ್ತೆ. ಇದರಲ್ಲಿ ಯಾರದೇ ತಪ್ಪಿದ್ರು ನಾವು ಶಿಕ್ಷೆ ಆಗೇ ಆಗುತ್ತೆ ಅನ್ಕೊಂಡು ಅವರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡ್ಕೊಂಡು ಅದೆಲ್ಲ ಆಗುತ್ತೆ. ಅದಾದ ನಂತರ ಅಷ್ಟು ಹೇಳಿದ್ರು ಸಹ ಉದ್ರಿಕ್ತರು ಅಂದ್ರೆ ಕೆಲವೊಂದು ಕಿಡಿಗೇಡಿಗಳು ಅಲ್ಲಿ ಆ ಕುಟುಂಬಸ್ಥರನ್ನ ಹೊರತುಪಡಿಸಿದ ಕೆಲವು ಕಿಡಿಗೇಡಿಗಳು ಅಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ತೂರುವಂತ ಪ್ರಯತ್ನಗಳಾಗ್ತವೆ. ಹಾಗಾಗಿ ಇಡೀ ಘಟನೆಗೆ ಅಂದ್ರೆ ಅಲ್ಲಿ ಪೊಲೀಸ್ ಜೀಪ್ಗಳನ್ನ ಜಖಂ ಮಾಡೋದು, ಮತ್ತೆ ಪೊಲೀಸ್ ಧ್ವಜದ ಕಂಬಕ್ಕೆ ಹಾನಿಯನ್ನು ಉಂಟು ಮಾಡೋದು, ಕಿಟಕಿ ಬಾಗಿಲುಗಳನ್ನ ಹೊಡೆಯೋದು, ಇವನ್ನೆಲ್ಲವನ್ನು ಸಹ ಮಾಡ್ತಾರೆ. ಈ ಬಗ್ಗೆ ಈಗ IGP ಮಟ್ಟದ ಹಿರಿಯ ಪೊಲೀಸ್ ಅಧಿಕಾರಿಗಳು ಚನ್ನಗಿರಿ ಇವತ್ತು
ಪಟ್ಟಣಕ್ಕೆ ಭೇಟಿ ಕೊಟ್ಬಿಟ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಘಟನೆಗೆ ಮುನ್ನ ಏನಾಯ್ತು, ಮತ್ತೆ ಆದಿಲ್ ಸಾವಿಗೆ ಸಂಬಂಧಪಟ್ಟಂಗೆ ಅದಕ್ಕೂ ಮುನ್ನ ಆತನ ವಶಕ್ಕೆ ಪಡೆದ ಘಟನೆಗಳ ನಂತರ ಏನೆಲ್ಲ ಆಯ್ತು, ಈ ವಿಚಾರಗಳ ಬಗ್ಗೆನೂ ಆಯ್ತು. ಇಲ್ಲಿವರೆಗೂ ಸಹ ಏನು ಸುಮಾರು 5 ತಂಡಗಳನ್ನ ಮಾಡಿದ್ರು. 5 ತಂಡಗಳಲ್ಲಿ ಒಟ್ಟು 23ರಿಂದ 24 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ್ಬಿಟ್ಟು ಅವರ ಹಿನ್ನೆಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಈಗ. ಯಾಕಂದ್ರೆ ಅಲ್ಲಿ ಕುಟುಂಬಸ್ಥರನ್ನು ಹೊರತುಪಡಿಸಿ ಯಾರೆಲ್ಲ ಇದ್ರು, ಮತ್ತೆ ಸಮಾಜದ ಮುಖಂಡರುಗಳು ಅಲ್ಲಿ, ಯಾಕಂದ್ರೆ ಅವರು ಎಲ್ಲದೂ ಸಹ ವಿಡಿಯೋ ರೆಕಾರ್ಡ್ ಆಗಿದೆ. ಅಲ್ಲಿ CCTV ಇತ್ತು, ಮೊಬೈಲ್ ರೆಕಾರ್ಡ್ಗಳಾಗಿದ್ವು, ಸಾಕಷ್ಟು ವಿಡಿಯೋ ರೆಕಾರ್ಡ್ಗಳು ಈಗಾಗಲೇ ಪೊಲೀಸರು ಸಂಗ್ರಹ ಮಾಡ್ಕೊಂಡು ಅವೆಲ್ಲವನ್ನ ಸಹ ಪರಿಶೀಲನೆಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಘಟನೆಗೂ ಮುನ್ನ ಅಲ್ಲಿನ ಪೊಲೀಸ್ ಸಿಬ್ಬಂದಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, ಮತ್ತೆ DYSP ಆಗ್ಬೋದು, ಅಲ್ಲಿನ ಸ್ಥಳೀಯ ಲೋಕಲ್ ಅಧಿಕಾರಿಗಳು ಅವ್ರನ್ನ ಇಡೀ ಉದ್ರಿಕ್ತ ಅಂದ್ರೆ ಏನ್ ಬಂದಿತ್ತು ಡೆಡ್ ಬಾಡಿ ಜೊತೆಗೆ ಏನು ಆಸ್ಪತ್ರೆಯಿಂದ ಪೊಲೀಸ್ ಠಾಣೆ ಆವರಣಕ್ಕೆ ಬಂದಿತ್ತು, ಅವರೆಲ್ಲರೂ ಸಹ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಸಹ ಪರಿಸ್ಥಿತಿ ಕೈ ಮೀರಿದೆ, ಘಟನೆ ಆಗೋಗಿದೆ. ಎಲ್ಲವುಗಳ ಬಗ್ಗೆನೂ ಸಹ ಈಗ ಸಂಪೂರ್ಣವಾಗಿ ಸರ್ಕಾರನೂ ಸಹ ವರದಿ ಕೇಳಿದೆ. ಮತ್ತೆ ಈ ಪ್ರಕರಣ ನೆಕ್ಸ್ಟ್ ಯಾವ ಹಂತಕ್ಕೆ ಹೋಗ್ಬೋದು, ಇದರಲ್ಲಿ ಯಾರೆಲ್ಲ ಇದ್ದಾರೆ, ಈ ಘಟನೆಗೆ ಸಂಪೂರ್ಣ ಕಾರಣಗಳೇನು, ಈ ಎಲ್ಲವುಗಳು ಸಹ, ಮತ್ತೆ ಒಂದ್ ಕಡೆ ಮರಣೋತ್ತರ ಪರೀಕ್ಷೆ ಈಗಾಗಲೇ ಆದಿಲ್ನ ಮರಣೋತ್ತರ ಪರೀಕ್ಷಾ ವರದಿಯನ್ನ ಕಾಯ್ತಿದ್ದಾರೆ. ಅದು ಏನಾಗಿದೆ, ನಿಜವಾಗಿಯೂ ಆತ ಅಲ್ಲೇ ಆಗಿದಾನ ಅಥವಾ ಲೋ BP ಇಂದ ಸಾವನ್ನಪ್ಪಿದಾನ, ಸಾವಿನ ನಿಖರ ಕಾರಣ ಏನು ಅಂದ್ಕೊಂಡು ವೈದ್ಯಕೀಯ ಮೂಲಗಳು ಸಹ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ರೆಡಿ ಆಗಿದೆ. ಎಲ್ಲವುಗಳು ಪರಿಶೀಲನೆಯಲ್ಲಿ ಘಟನೆಯಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಅಲ್ಲಿ ಭೇಟಿ ಕೊಟ್ಬಿಟ್ಟು ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದೆ. ಪ್ರತಿಮಾ, ವರದರಾಜ್, ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದೀವಿ, ಅಲ್ಲಿ DYSP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡ್ತೀವಿ ಅಂತ ಶಾಂತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಕನ್ವಿನ್ಸ್ ಆಗ್ತಾ ಇದ್ದಾರೇನೋ ಅಲ್ಲಿಂದ ಜನ ಅಂತ ಅನಿಸ್ತಾ ಇತ್ತು. ಅದರ ನಂತರ ಹಾಗಿದ್ರೆ ಅಲ್ಲಿ ಪರಿಸ್ಥಿತಿ ಹದಗೆಡ್ತಾ ಯಾರೋ ಅವರನ್ನ ಎತ್ತಿ ಕಟ್ಟುವಂತಹ ಉದ್ರೇಕಿಸುವಂತಹ ಕೆಲಸ ಮಾಡಿದ್ರ ಅಂತ ನಮಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿರೋ ಮಾಹಿತಿ ಅಂತೆ, ಅಂದ್ರೆ ನಿನ್ನೆ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಒಂದ್ ಹಂತಕ್ಕೆ ಕನ್ವಿನ್ಸ್ ಆಗಿದ್ರು. ಅಂದ್ರೆ ಇಡೀ ಆದಿಲ್ ಕುಟುಂಬ, ಅವರಪ್ಪ ಕಲೀಮುಲ್ಲಾ ಮತ್ತೆ ಅವರ ಚಿಕ್ಕಪ್ಪ ಮತ್ತೆ ಅವರ ಸಂಬಂಧಿಕರು ಏನಿದ್ರು ಅವರೆಲ್ಲ ಬಂದು ಕರೆಸಿ ಮಾತಾಡಿದ್ದಾರೆ ಅಂತೆ. ಅವ್ರ ಕಡೆಯಿಂದ UDR ಪ್ರಕರಣನೂ ಸಹ ಒಂದು ದಾಖಲಾಗಿದೆ, ನಿನ್ನೆ ದಾಖಲಾಗಿತ್ತು. ಅವ್ರು ಇನ್ನೇ ಕನ್ವಿನ್ಸ್ ಆಗಿ ಹೊರಗೆ ಹೋದ್ರು ಅನ್ನೋ ಅಷ್ಟರಲ್ಲಿ ಕೆಲವು ಕಿಡಿಗೇಡಿಗಳು ಪೊಲೀಸ್ ಠಾಣೆ ಮೇಲೆ ಕಲ್ತೂರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಯಾವ ಕಾರಣಕ್ಕಾಯ್ತು, ಮತ್ತೆ ಪೊಲೀಸರ ವಿರುದ್ಧ ಈ ರೀತಿ ಅಂದ್ರೆ ಒಂದು ಠಾಣೆ ಮೇಲೆ ಕಲ್ತೂರು ಅಂತ ಪ್ರಯತ್ನಗಳು, ಮತ್ತೆ ಒಬ್ಬ ಹಿರಿಯ ಅಧಿಕಾರಿ ಹೇಳಿದ್ರು ಸಹ ಅವರ ಮಾತುಗಳಲ್ಲಿ ನಂಬಿಕೆ ಬರದೇ ಇದ್ದಿದ್ದು, ಮತ್ತೆ ಈ ಹಿಂದೆ ಈ ಘಟನೆ ಹಿಂದೆ ಯಾರೆಲ್ಲ ಇದ್ದಾರೆ, ಇವುಗಳ ಬಗ್ಗೆ ಮುಖ್ಯವಾಗಿ ಈಗ ಪರಿಶೀಲನೆ ಆಗ್ತಿದೆ. ಪ್ರತಿಮಾ, ಥ್ಯಾಂಕ್ ಯು ವರದರಾಜ್ ತಮ್ಮ ಮಾಹಿತಿಗೆ. ಎಸ್, ಉದ್ರಿಕ್ತರಿಗೆ DYSP ಮನವಿ ಮಾಡ್ಕೊಳ್ತಾ ಇರುವಂತಹ ವಿಡಿಯೋ ಗಮನಿಸ್ತಾ ಇದೀವಿ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಆದಿಲ್ ಸಾವಿನ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಕೊಡಿಸಲಾಗುತ್ತೆ, ಶಾಂತವಾಗಿರಿ. ಗಲಾಟೆಗೂ ಮುನ್ನ ಅವರು ಹೇಳ್ತಾರೆ, ಮನವಿ ಮಾಡ್ಕೊಳ್ತಾರೆ, ಮೃತ ವ್ಯಕ್ತಿ ಮೇಲೆ ಯಾರೂ ಕೂಡ ಹಲ್ಲೆ ಮಾಡಿಲ್ಲ, ಹಲ್ಲೆ ಮಾಡದಿದ್ದ ಮೇಲೂ ಕೂಡ ನೀವು ಹೆಸರು ಹೇಳಿ ಅಂತಂದ್ರೆ ನನ್ನ ಹೆಸರನ್ನೇ ಹೇಳ್ತೀನಿ, ನನಗೆ ಹೊಡೆಯೋದಾದ್ರೆ ಹೊಡಿರಿ, ನಿಮ್ಗೆ ಸತ್ಯ ಕೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನನಗೆ ಹೊಡಿರಿ, ಏನೂ ಆಗಿಲ್ಲ ಅಂಥದ್ದು ಘಟನೆಗಳು. ಬೇಕಾದ್ರೆ ನೀವು ಹೇಳೋರ ಹತ್ರನೇ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಮಾಡಿಸ್ತೀವಿ, ಆ ವೈದ್ಯರ ಬಳಿಯೇ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಮೃತದೇಹದ ಮೇಲೆ ಯಾವುದೇ ಹಲ್ಲೆ ಗುರುತ ಇದ್ರೂ ಕೂಡ ತೋರಿಸಿ ಅಂತ ಹೇಳ್ತಾರೆ DYSP. ಆದರೆ DYSP ಮನವಿಯೂ ಕೂಡ ಸ್ಪಂದಿಸದೆ ಠಾಣೆಗೆ ನುಗ್ಗಿ ದಾಂಧಲೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.